ಪದು ಪದು ನಿಮ್ಮ ಅಪ್ಪಯ್ಯ ಇನ್ನ ಒಂದ್ ಮದ್ವೆ ಆಗಿ ಇನ್ನ ಒಂದ ನಿನ್ ಚಿಕ್ಕಮ್ಮನ ಊರಿಗೆ ಕರ್ಕೊಂಡ್ ಬಂದೈತಂತೆ ಅಲ್ವೇನೆ? ಓ ಕಣೋ, ಅವ್ರು ಯಾರ ಬಂದಿದ್ರು. ಅವರು ನಮ್ಮ ಅಪ್ಪಯ್ಯಗೆ ಎಂಟಿ ಆಗ್ಬೇಕಂತೆ. ನನಗ್ ಗೊತ್ತಿಲ್ಲ. ನಮ್ಮ ಅಮ್ಮಯ್ಯ ಅಳ್ತಿತ್ತು ಅಚ್ಚೇನೆ. ನಮ್ಮ ಅಪ್ಪಯ್ಯನ ಬೈತಿತ್ತು ಕಣೋ. ನಮ್ಮ ಅಮ್ಮ ಅಳ್ತಾ ಇತ್ತು. ನನಗ್ ಮೋಸ ಮಾಡ್ದೆ ಅಂತಾನ. ಅಯ್ಯ, ಯಾಕೆ ಹಂಗ ಅಳ್ತಾ ಇತ್ತು ನಮ್ಮ ಅಮ್ಮಯ್ಯ? ಅಲ್ಲ, ನಮ್ಮ ಅಪ್ಪಯ್ಯ ಇನ್ನ ಒಂದ್ ಮದ್ವೆ ಆದ್ರೆ ನಮ್ಮ ಅಮ್ಮ ಯಾಕೆ ಅಳ್ತೈತೆ? ಯಾಕ ನನ್ಗೇನ್ ಗೊತ್ತು? ಹೋಗಿ ನಿಮ್ಮ ಅಮ್ಮ ಇನ್ನ ಕೇಳು, ಹೇಳ್ತೈತೆ ಯಾಕೆ ಅಳ್ತಾ ಇದೆಯಮ್ಮ ಅಂತಾನ. ಹೋಗಲ್ಲಪ್ಪ, ನಮ್ಮ ಅಮ್ಮ ಇನ್ನೇನ ಕೇಳಿದ್ರೆ ನನ್ನ ಅಷ್ಟೇನೆ ಸರಿಯಾಗಿ ಬಾರಿಸ್ಬಿಡುತ್ತೆ. ನನಗೆ ಏನು ಗೊತ್ತಾಗಲ್ಲಪ್ಪ. ನಾನು ಹೋಗಿ ಏನು ಕೇಳಲ್ಲ. ಅಗಳೇ ಪದ್ದು, ನಿಮ್ಮ ಅಪ್ಪಯ್ಯ ಇನ್ನ ಒಂದ್ ಮದ್ವೆ ಆಗೈತಿ ಅಂತ ಹೇಳ್ತಿದ್ದಲ್ಲ, ಆ ಅಜ್ಜಿನೇ ಬತ್ತಾಯ್ತು ಇತ್ಲಾಗೆ ನೋಡಲ್ಲಿ. ಇದೇ ಅಮ್ಮನೆ ಮತ್ತೀಗ ನಮ್ಮ ಅಪ್ಪಯ್ಯನ ಮದ್ವೆ ಆಗಿರೋದು. ಅದಕ್ಕೆ ನಮ್ಮ ಅಮ್ಮ ಹೇಳ್ತಾ ಇದ್ದಿದ್ದು ಅವತ್ತು ನಮ್ಮ ಅಂತಕ್ ಬಂದಿದ್ರು ಇವ್ರು. ನಾನೇ ಮಂತಕ್ ಕರ್ಕೊಂಡೋಗಿದ್ದು, ನಾನು ನೀನು ಅಲ್ವೇ? ಇವ್ರೇನೆ. ಹ್ಞೂ ಕಣೆ ಪದ್ದು, ನಮ್ಗೇನ್ ಗೊತ್ತು ಇವ್ರು ಯಾರು ಅಂತಾನ. ನಿಮ್ಮ ಅಪ್ಪನ್ ಕೇಳಿರ ಸಾವ್ಕಾಸಿದ್ದಪ್ಪರ ಮನೆ ಯಾವ್ದು ಅಂತಾನ. ಅದಕ್ಕೆ ಕರ್ಕೊಂಡು ಹೋಗಿದ್ವು ಅಲ್ವೇ? ನಿಮ್ಮ ಅಮ್ಮ ನೋಡಿದ್ರೆ ಯಾಕೆ ಕರ್ಕೊಂಡ್ ಬಂದ್ರಿ ಇಲ್ಲಿಗೆ ಅಂತೇಳಿ ನಮ್ಮನ್ನೇ ಬೈತಲ್ಲ ಅವತ್ತು. ಪದ್ದು ಪದ್ದು, ಏನ್ ಮಾಡ್ತಾ ಇದೀರಾ ಪದ್ದು ಇಲ್ಲಿ? ನನ್ನ ಹೆಸರು ಗೊತ್ತೇ ನಿಮಗೆ? ನಾನು ಯಾರು ಅಂತ ಗೊತ್ತೇನು? ಹ್ಞೂ ಕಣಮ್ಮ, ನೀನ್ ಯಾರು ಅಂತಾನು ಗೊತ್ತು. ನಿನ್ ಹೆಸರು ಏನು ಅಂತಾನು ಗೊತ್ತು. ನಿನ್ ಹೆಸರು ಪದ್ದುನೇ ತಾನೇ? ಓ, ನನ್ನ ಹೆಸರು ಪದ್ದುನೇ. ನಿಮ್ಗೆ ಹೆಂಗ್ ಗೊತ್ತು? ನಿಮ್ಗೆ ಯಾರು ಹೇಳಿರು ನನ್ನ ಹೆಸರು ಪದ್ದು ಅಂತಾನ? ಅವತ್ ನಾವು ಮೊದಲನೇ ಸರಿ ಈ ಊರಿಗೆ ಬಂದಾಗ ಆ ಅಕ್ಕ ದುರ್ಗಮ್ಮ ಐತಲ್ಲ, ಅವ್ರ ಮಗಳೇ, ಅವಳ ಹೆಸರು ಪದ್ದು ಪದ್ದು ಅಂತೇಳಿ ಕರೀತಲ್ಲ ನಿನ್ನ. ಅವಾಗ್ಲೇ ಗೊತ್ತಾಯ್ತು ನಿನ್ ಹೆಸರು ಪದ್ದು ಅಂತಾನ. ನಿಮ್ಮ ಅಣ್ಣನ ಹೆಸರು, ನಿಮ್ಮ ಅಕ್ಕನ ಹೆಸರು ಏನಮ್ಮ? ನಮ್ಮ ಅಣ್ಣನ ಹೆಸರು ರಾಜ ಅಂತಾನ. ನಮ್ಮ ಅಕ್ಕನ ಹೆಸರು ನೇತ್ರ. ನಮ್ಮ ಅಕ್ಕ ಇಲ್ಲಿಲ್ಲ, ಮದ್ವೆ ಆಗಿ ಅಲ್ಲ ಇದ್ದಾಳೆ ಗಂಡರೂರಾಗೆ. ಇಲ್ಲಿಲ್ಲ ಅವಳು. ಹೌದಾ? ನಿಮ್ಮ ಮನೆಗೆ ಯಾರ್ಯಾರು ಇದ್ದೀರಾ? ನಮ್ಮ ಮನೆಗೆ ನಾನು, ನಮ್ಮ ಅಮ್ಮಯ್ಯ, ನಮ್ಮ ಅಪ್ಪಯ್ಯ, ನಮ್ಮ ಅಣ್ಣಯ್ಯ, ಆಮೇಲೆ ನಮ್ಮ ಅಣ್ಣನ ಹೆಂಡತಿ ಮಲ್ಲಿ, ಆಮೇಲೆ ನಮ್ಮ ಅಣ್ಣನ ಮಗಳು ಕಾವೇರಿ, ಆಮೇಲೆ ನಮ್ಮ ಅಜ್ಜಿ ಒಂದೈತಿ ತಿಮ್ಮಜ್ಜಿ ಅಂತ. ಆ ಅಜ್ಜಿಗೆ ಕಿವೆ ಕೇಳಿಸಲ್ಲ. ಹೌದಾ? ಸರಿ ನಮ್ಮ, ಆಯ್ತು. ನಮ್ಮ ಮನೆ ತಗ ಬತ್ತೀಯಾ ನೀನು? ಮಂತಕ? ಯಾಕೆ? ನಾನು ಯಾಕೆ ಬರ್ಬೇಕು? ನಾನ್ ಬರಲ್ಲಪ್ಪ. ನಾನು ನಿನಗೆ ಚಿಕ್ಕಮ್ಮ ಆಗ್ಬೇಕು ಕಣಮ್ಮ. ನಿಮ್ಮ ಅಮ್ಮ ಇದ್ದಂಗೆ ನಾನು. ಬತ್ತೀಯಾ ನಮ್ಮ ಅಂತಕ್ಕೆ? ಮಂಜ, ಏನ್ ಮಾಡೋಣಲ್ಲ? ಇವ್ರ ಮಂತಕ್ ಹೋಗನೆ ನಾವು? ಬ್ಯಾಡ ಕಣಿ ಪದ್ದು. ಆಮೇಲೆ ಏನಾದ್ರು ನಿಮ್ಮ ಅಮ್ಮಗೆ ಗೊತ್ತಾದ್ರೆ ಅಷ್ಟೇನೆ ಬೈತೈತೆ. ನೀನ್ ಒಯ್ತೈತೆ ಸರಿಯಾಗಿ. ಯಾಕ್ ಬೇಕು? ಹೋಗದ್ ಬ್ಯಾಡ, ಸುಮ್ನಿರು. ಓ ಕಣೋ ಮಂಜ, ನಮ್ಮ ಅಮ್ಮಗೆ ನನಗೆ ಗೊತ್ತಾದ್ರೆ ಒಯ್ತೈತೆ ಅಷ್ಟೇನೆ. ಅವತ್ತೇ ಅವ್ರು ಬಂದಾಗ ಬಾಯಿಗೆ ಬಂದಂಗೆ ಬೈದು ಕಳಿಸ್ತು. ಹೋಗ್ರಿ, ನೀವು ಇಲ್ಲಿ ಇರ್ಬೇಡ್ರಿ ಅಂತಾನ. ನಾನು ಇವ್ರು ಯಾರು ಅಂತ ಕೇಳಿರು. ನಮ್ಮ ಅಮ್ಮ ಯಾವತ್ತೇನು ಹೇಳಲಿಲ್ಲ. ನಿನ್ಗೆ ಯಾಕೆ ಬೇಕು ನಡಿ ಅಂತೇಳಿ ಬೈತು. ಏನಾದ್ರೂ ನಾವಿವಾಗ ಅವ್ರ ಮನೆಗೆ ಹೋದ್ರೆ ನಮ್ಮ ಅಮ್ಮ ಸರಿಯಾಗಿ ಒಯ್ತೈತಿ ಅಲ್ವೇ? ಹೋಗೋದ್ ಬೇಡ ಬಿಡು. ಹಂಗೆಲ್ಲ ಏನು ಆಗಲ್ಲ, ನಾನು ಯಾರಿಗೂ ಹೇಳಲ್ಲ. ಬಾರಮ್ಮ ಹೋಗೋಣ. ಮಂತಗೆ ನನ್ನ ಮಕ್ಕಳು ಒಯ್ದಾರೆ. ಅವ್ರ ಜೊತೆಗೆ ನೀನು ಕೂತ್ಕೊಂಡು ಮಾತಾಡುವಂತೆ. ನೀನು ನನ್ನ ಮಗಳಿದ್ದೇನಂಗೆ ತಾನೆ? ನನ್ನ ಮಗಳೇ ಅಲ್ವಾ? ನಾನ್ ನಿನ್ ಮಗಳಲ್ಲಪ್ಪ. ನಾನು ನಮ್ಮ ಅಮ್ಮಯ್ಯ, ನಮ್ಮ ಅಪ್ಪನ ಮಗಳು. ನಾನ್ ಬರಲ್ಲಪ್ಪ. ಆಮೇಲೆ ನಮ್ಮ ಅಮ್ಮ ಒಯ್ತೈತೆ ನಿಮ್ಮ ಅಂತಕ್ಕೇನ ಬಂದ್ರೆ. ನಾನ್ ಬರಲ್ಲಪ್ಪ. ಹಂಗೆಲ್ಲ ಏನು ಆಗಲ್ಲ ಕಣಮ್ಮ, ಬಾ ಹೋಗೋಣ. ನಾವು ನಿಮ್ಮವರೇನೆ. ನಮ್ಮಂತಕ್ಕೆ ಬಂದ್ರೆ ನಿಮಗೆ ತಿಂಡಿ ತಿಂಬಕ್ಕೆ ತಿಂಡಿ ಸಾಮಾನು ಕೊಡ್ತೀನಿ ಕಣಮ್ಮ. ಬತ್ತೀಯಾ? ಬಾರೋ ಪಾಪ, ಇವಳನ್ನ ಕರ್ಕೊಂಡು ಬಾ ನಮ್ಮ ಮನೆ ಹತ್ರ. ನಡಿಯಪ್ಪದ್ದು, ಹೋಗೋಣ. ತಿಂಬಕ್ಕೆ ತಿಂಡಿ ಕೊಡ್ತಾರಂತೆ ಇವರು. ಹೋಗಿ ಇಸ್ಕೊಂಬರೋಣ ನಡಿ. ನಿಮ್ಮ ಅಮ್ಮಗೇನು ಗೊತ್ತಾಗಲ್ಲ, ಯಾರು ಹೇಳೋದು ಇಲ್ಲ, ನಾನು ಹೇಳಲ್ಲ. ಹೋಗಿ ಇಸ್ಕೊಂಬರೋಣ ನಡಿ. ಸರಿ ಆಯ್ತು ಕಣ, ಬಾ ಹೋಗೋಣ. ನಡೀರಿ, ಬತ್ತೀರಿ. ಆದ್ರೆ ನಮ್ಮ ಅಮ್ಮ ಅಂತಾಗ ಏನು ಹೇಳ್ಬಾರ್ದು. ನಾವು ನಿಮ್ಮ ಅಂತಕ್ ಬಂದಿದ್ವಿ ಅಂತಾನ. ಹಂಗಿದ್ರೆ ಬತ್ತೀವಿ, ಇಲ್ದಿದ್ರೆ ಬರಲ್ಲ. ಸರಿ ನಮ್ಮ, ಹೇಳಲ್ಲ. ಬರ್ರಿ ಹೋಗೋಣ. ಬಾರೋ ಪಾಪ. ನಿನ್ನ ಹೆಸರೇನಪ್ಪ? ಅವನ ಹೆಸರು ಮಂಜ ಅಂತಾನ. ನನ್ ಜೊತೆಗೆ ಇರ್ತಾನೆ, ಆಟ ಆಡಕ್ಕೂ ನನ್ ಜೊತೆಗೆ ಬರ್ತಾನೆ. ಎಲ್ಗಾದ್ರೂ ಬಿಕ್ಕೆ ಹಣ್ಣು, ಮೇಲೆ ಹಣ್ಣು ಕಿತ್ಕ ಬರಕ್ಕೂ ನಾನು ಮಂಜ. ಆಮೇಲೆ ಇನ್ನೊಬ್ಬ ಇದ್ದಾನೆ ರಂಗ ಅಂತಾನ. ಅವನು ಇವಾಗ ಎಲ್ಗ ಹೋಗ್ಯವನಿ. ನಾವು ಮೂವರು ಹೋಗ್ತೀವಿ. ಹೌದಾ? ಸರಿ ಬಾ. ಬಾರಪ್ಪ ಮಂಜ, ನೀನು ಬಾ. ಪದ್ದು ಪದ್ದು, ಎಲ್ಲಿಗೆ ಹೋಗ್ತಾ ಇದೀಯ ಪದ್ದು? ಗುಬ್ಬಲಿ ಆಂಟಿ. ಅಯ್ಯೋ ಮಂಜ,
ಗುಬ್ಬಲಿ ಆಂಟಿ ನೋಡ್ಬಿಟ್ರು ನಮ್ಮ ಅಮ್ಮ ಅಂತ ಹೇಳ್ತಾರೆ ಇವ್ರ ಜೊತೆಗೆ ಹೋದ್ರೆ ಈಗ ಏನ್ ಮಾಡೋದು? ನೀವು ಸಾವುಕಾರರು ಮನೆಗೆ ಅಲ್ವಾ ಇರೋದು, ನೀವೇನಾಗ್ಬೇಕು ಸಾವುಕಾರರಿಗೆ? ನೀವ್ ಯಾಕೆ ಆ ಮನೆಗೆ ಇದ್ದೀರಾ? ಅಕ್ಕ, ನಾನು ಅವ್ರ ಸಂಬಂಧಿಕರಲ್ಲ, ಮನೆ ಕೆಲಸದವಳು. ಆ ಮನೆಗೆ ಮನೆ ಕೆಲಸ ಮಾಡ್ಕೊಂಡು ಇದ್ದೀನಿ. ಪೊದ್ದುನ ನೀವು ನಿಮ್ಮನೆ ಹತ್ರ ಕರ್ಕೊಂಡು ಹೋಗ್ತಾ ಇದ್ದೀರಾ? ಹೌದಾ, ಸರಿನಮ್ಮ, ಆಯ್ತು. ನಾನು ಇವಳನ್ನ ಮನೆ ಹತ್ರ ಕರ್ಕೊಂಡು ಹೋಗೋಣ ಅಂತನ ಕರ್ಕೊಂಡು ಹೋಗ್ತಿದ್ದೆ. ನಾನು ಮನೆ ಹತ್ರ ಹೋಗ್ತಿದ್ದೆ, ಇಲ್ಲಿ ನಿಂತಿರೋದು ನೋಡಿನ, ಅದಕ್ಕೆ ಇವಳನ್ನ ಕರ್ಕೊಂಡೋಗಿ ನನ್ನ ಮಕ್ಳ ಜೊತೆಗೆ ಮಾತಾಡ್ಸೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಿದ್ದೆ. ಕರ್ಕೊಂಡು ಹೋಗ್ಬತ್ತೀನಿ ಕಣಮ್ಮ, ಅವ್ರ ಅಮ್ಮ ಹೇಳಕ್ ಹೋಗ್ಬೇಡ. ಅಯ್ಯೋ ಅಕ್ಕ, ಈಗಲೇನೆ ಆ ಅಮ್ಮೋರು ಸಿಟ್ಟು ಮಾಡ್ಕೊಂಡಿದ್ದಾರೆ ನಿಮ್ಮ ಮೇಲೆ. ಅಂಥದ್ರಲ್ಲಿ ಇವಳು ಪೊದ್ದುನ ನೀವು ನಿಮ್ಮಂತ ಕರ್ಕೊಂಡೋದ್ರೆ ಸುಮ್ಮನೆ ಇರ್ತಾರಾ? ನಿಮ್ಮ ಮ್ಯಾಗಳು ಸಿಟ್ಟು ತೆಗೆದು ಇವಳ ಮೇಲೆ ಹಾಕ್ಬಿಡ್ತಾರೆ, ಸರಿಯಾಗಿ ಬಾರಿಸ್ಬಿಡ್ತಾರೆ. ಬೇಡ ಬೇಡ, ಸುಮ್ಮನೆ ಹೋಗ್ರಿ ನೀವು. ಸ್ವಲ್ಪ ಎಲ್ಲ ಸರಿಯಾಗ ತನಕನ ಇವಳನ್ನ ಕರ್ಕೊಂಡು ಹೋಗ್ಬೇಡ್ರಿ ನೀವು ಮನೆ ಹತ್ರ. ಆಮೇಲೆ ಇವಳನ್ನ ಹಿಡ್ಕೊಂಡು ಸರಿಯಾಗಿ ಬೈದ್ ಬಿಡ್ತಾರೆ, ಒದಿತಾರೆ ನೋಡ್ರಿ. ನಿಮ್ಮಿಂದ ಇವಳು ವಹಿಸ್ಕೋಬೇಕಾ? ಅವಳಿಗೆ ಗೊತ್ತಾಗಲ್ಲ, ಏನಿಲ್ಲ, ಸ್ವಲ್ಪ ಬುದ್ಧಿ ಕಡಿಮೆ. ಅದಕ್ಕೆ ಏನಾದರೂ ಯಾರಾದ್ರೂ ಕರೆದ್ರೆ ಏನಾದರೂ ತಿಂಡಿ ಕೊಡ್ತೀನಿ ಅಂತಂದ್ರೆ ಹೋಗ್ಬಿಡ್ತಾಳೆ ಅವಳು, ಅವಳಿಗೆ ಗೊತ್ತಾಗಲ್ಲ. ಹೌದಾ, ಇವಳಿಗೆ ಬುದ್ಧಿ ಕಡಿಮೆನಾ? ಅಯ್ಯೋ, ನಾನು ಹಂಗೆ ಅನ್ಕೊಂಡೆ ಮೊದಲನೇ ದಿವಸ ಇವಳು ನೋಡ್ದಾಗ್ಲೇನೆ ಇವಳು ಸ್ವಲ್ಪ ಬುದ್ಧಿ ಕಡಿಮೆ ಇರ್ಬೋದು ಅಂತನ. ಹೂನಕ್ಕ, ಇವಳಿಗೆ ಸ್ವಲ್ಪ ಬುದ್ಧಿ ಕಡಿಮೆ, ಅದಕ್ಕೆ ಸಣ್ಣ ಹುಡುಗಿ ತರ ಆಡ್ತಾಳೆ. ಅದಕ್ಕೆ ಇವಳಿಗೆ ಇನ್ನು ಮದ್ವೆನೂ ಮಾಡಿಲ್ಲ, ಏನೂ ಇಲ್ಲ, ಬುದ್ಧಿ ಇಲ್ಲ, ಏನೂ ಇಲ್ಲ. ಮದ್ವೆ ಮಾಡಿ ಸುಮ್ಮನೆ ಯಾಕೆ ಇವಳು ಕಷ್ಟ ಅನ್ಭವಿಸೋದು ಅಂತೇಳಿ ಅವ್ರ ಅಪ್ಪ ಅಮ್ಮಯ್ಯ ಮದ್ವೆ ಮಾಡ್ದಂಗೆ ಇಲ್ಲೇ ಇಟ್ಕೊಂಡಿದ್ದಾರೆ. ಅವಳದು ಚಿಕ್ಕ ಹುಡುಗರು ಮನ್ಸಿದ್ದಂಗೆ. ಅವಳಿಗೇನು ಗೊತ್ತಾಗೋದಿಲ್ಲ. ಹೌದಾ, ನಾನು ಕರೆದ ತಕ್ಷಣ ಬೈದ್ ಬಿಡ್ತಾಳೋ ಏನೋ ಅಂತೇಳಿ ಭಯದಲ್ಲೇನೆ ಮಾತಾಡಿಸ್ದೆ. ಹೆಂಗೋತ್ಲಗೆ ಚೆನ್ನಾಗಿ ಮಾತಾಡಿದ್ಲು. ಆವಾಗ ನನಗೂ ಒಂದು ಸ್ವಲ್ಪ ಅನುಮಾನ ಬಂತು, ಇದೇನಿದು ಈ ಹುಡುಗಿ ನನ್ನ ಮೇಲೆ ಒಂದು ಸ್ವಲ್ಪನೂ ಸಿಟ್ಟು ಮಾಡ್ಕೊಳ್ಳಿಲ್ಲ ಅಂತಾನ. ಈಗ ಗೊತ್ತಾಗ್ತೈತೆ ಇವಳು ಯಾಕೆ ಸಿಟ್ಟು ಮಾಡ್ಕೊಳ್ಳಿಲ್ಲ ಅಂತಾನ. ಇವಳಿಗೆ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತೇಳಿ ಗೊತ್ತಾಗಲ್ಲ ಅಲ್ವಾ? ಹೂ ಕಣಕ, ನಿಮ್ಮ ಹತ್ರ ಇಷ್ಟೊತ್ತು ಮಾತಾಡ್ತಾನೆ ಇರ್ಲಿಲ್ಲ ಅವಳು. ಅವಳಿಗೇನಾದ್ರೂ ವಯಸ್ಸಿಗೆ ತಕ್ಕಂಗೆ ಬುದ್ಧಿ ಇದ್ದಿದ್ರೆ. ಅವಳಿಗೆ ಬುದ್ಧಿ ಕಡಿಮೆ ಇರೋದಕ್ಕೆ ನಿಮ್ಮ ಹತ್ರ ಹಿಂಗೆ ನಗ್ನಗ್ತಾ ಮಾತಾಡ್ತಾ ಇದ್ದಾಳೆ ಅಷ್ಟೇನೆ. ಇನ್ನೊಬ್ಳು ಇದ್ದಾಳೆ, ನಮ್ಮ ಅಮ್ಮೋರ ಮಗಳು ನೇತ್ರ ಅಂತೇಳಿ, ಅವಳೇನಾದ್ರೂ ಬಂದ್ರೆ ಅಷ್ಟೇನೆ ನಿಮ್ಮನ್ನ ಅದು ಹೆಂಗ್ ಬೈತಾಳೋ ಏನೋ ಊಹೆ ಮಾಡ್ಕೊಳಕ್ಕೂ ಆಗಲ್ಲ ಅಂತೋಳು ಅವಳು. ಹೌದಾ, ಯಾವ ಊರಿಗೆ ಕೊಟ್ಟಿರೋದು ಅವಳನ್ನ? ಇಲ್ಲೇ ಯಾವುದೋ ಭೀಮ್ನಹಳ್ಳಿ ಅಂತ ಹೇಳಿ ಕೊಟ್ಟಿರೋದು. ಸರಿ, ನೀವು ಹೋಗಿ ಇವಳನ್ನ ಕರ್ಕೊಂಡು ಹೋಗ್ಬೇಡ್ರಿ ನಿಮ್ಮ ಅಂತಕ್ಕೆ. ಏನಾದ್ರೂ ಕಾಳಮ್ಮವ್ರಿಗೆ ಗೊತ್ತಾದ್ರೆ ಇವಳನ್ನ ಹಿಡ್ಕೊಂಡು ಬಾರಿಸ್ತಾರೆ. ಹೋಗ್ರಿ ನೀವು. ಅಕ್ಕಯ್ಯ ಚೆನ್ನಾಗಿದ್ದಾರಾ? ಏನೋ ಊಟ ತಿಂಡಿ ಮಾಡಿಲ್ಲ ಅಂತ ಹೇಳ್ತಾ ಇದ್ರು ನಮ್ಮ ಯಜಮಾನ್ರು, ಅದಕ್ಕೆ. ಅಯ್ಯೋ, ನಮ್ಮಿಂದನ ಅಕ್ಕಯ್ಯಗೆ ತುಂಬಾ ಕಷ್ಟ ಆಗ್ತಿದೆ ಅನ್ಸುತ್ತೆ ಅಲ್ವಾ? ಮತ್ತೆ ಇಷ್ಟು ವರ್ಷ ಗೊತ್ತಿಲ್ಲದೆ ಇರೋದು ಹಿಂಗೆ ಇದ್ದಕ್ಕಿದ್ದಂಗೆನೆ ಬಂದ್ರೆ ಯಾರಿಗೆ ತಾನೇ ಆಘಾತ ಆಗ್ದಂಗಿರುತ್ತೆ ಹೇಳ್ರಿ. ನೀವು ಇಷ್ಟು ವರ್ಷ ಯಾಕೆ ಬರ್ಲಿಲ್ಲ? ಯಾಕೆ ಅಂದ್ರೆ ಇಷ್ಟು ವರ್ಷ ನಮ್ಮ ಯಜಮಾನ್ರೇನೆ ಬೇಡ ಬೇಡ ಅಂತ ಹೇಳಿ ಹೇಳ್ತಾ ಇದ್ರು, ಅದಕ್ಕೆ ನಾವು ಇಲ್ಲಿಗೆ ಬರ್ಲೂ ಇಲ್ಲ, ಇವ್ರನ್ನ ಮಾತಾಡಿಸ್ಲೂ ಇಲ್ಲ. ನನ್ನ ಮಕ್ಕಳು ಇವಾಗ ದೊಡ್ಡವರಾದ್ರಲ್ಲ, ಅವರು ಆಟ ಮಾಡಿದ್ರು, ನಾವು ಅಪ್ಪ ಇವ್ರಿಗೆ ಹೋಗೋಣ ಅಂತೇಳಿ. ಇನ್ನೇನು ಮಾಡೋದು, ಅವ್ರ ಆಟ ಮಾಡಿದಕ್ಕೆ ನಾನು ಸೋತು ಇಲ್ಲಿ ಕರ್ಕೊಂಬರ್ಲೇಬೇಕಾಯ್ತು ಕಣಮ್ಮ. ಏನೋ ಒಟ್ಟಿನಲ್ಲಿ ನಿಮ್ಮಿಂದನ ಈಗ ನಮ್ಮ ಸಾವುಕಾರರು ಮನೆಯವರು ಎಲ್ಲರ ನೆಮ್ಮದಿನೂ ಹಾಳಾಗೈತಿ. ಅದು ಯಾವಾಗ ಸರಿಯಾಗುತ್ತೋ ಏನೋ. ದೇವ್ರಿದ್ದಾನೆ ಬಿಡಮ್ಮ, ಎಲ್ಲ ಸರಿ ಮಾಡ್ತಾನೆ. ಏನು ಯೋಚನೆ ಮಾಡಬೇಡ, ಎಲ್ಲ ಸರಿಯಾಗುತ್ತೆ. ನಾನು ಇನ್ನು ಬರ್ತೀನಿ. ಸರಿ ಆಯ್ತಕ್ಕ, ಹೋಗ್ರಿ. ಪೊದ್ದು ಇನ್ನೊಂದ್ಸಲ ಯಾವಾಗಾದ್ರೂ ನಿನಗೆ ತಿಂಡಿ ಕೊಡ್ತೀನಿ. ಈಗ ನೀನ್ ಮನೆ ಹತ್ರ ಹೋಗು. ನಿಮ್ಮ ಅಮ್ಮಯ್ಯ ಕಾಯ್ತಾ ಇತ್ತಂತೆ ನಿನ್ಗೋಸ್ಕರನ. ಸರಿ ಆಯ್ತು ಬಿಡು, ಹೋಗ್ತೀನಿ ಮಂತಕ್ಕೆ. ಗುಬ್ಬಲಿ ಆಂಟಿ ಏನೇನೋ ಹೇಳ್ತಾರೆ. ಹೌದಾ, ಗುಬ್ಬಲಿ ಆಂಟಿನ ಅವರು? ಅವ್ರ ಹೆಸರು ಗುಬ್ಬಲಿನ? ಅವ್ರ ಹೆಸರು ಗುಬ್ಬಲಿನೇ. ಮತ್ತೀಗ ಅದಕ್ಕೆ ನಾನು ಅವ್ರನ್ನ ಗುಬ್ಬಲಿ ಆಂಟಿ ಅಂತೀನಿ. ಏನಮ್ಮ ನಿನ್ನ ಹೆಸರು ಗುಬ್ಬಲಿನ? ಕೇಳಕ್ಕೆ ಒಂಥರ ವಿಚಿತ್ರವಾಗೈತಿ. ಇಂಥ ಹೆಸರು ನಾನು ಎಲ್ಲೂ ಕೇಳಿರ್ಲಿಲ್ಲಮ್ಮ. ಅಯ್ಯೋ ಅಕ್ಕ, ಅದು ಗುಬ್ಬಲಿ ಅಲ್ಲ, ಗುಲಾಬಿ ಅಂತ ನನ್ನ ಹೆಸರು. ಅವಳಿಗೆ ಗುಲಾಬಿ ಎಂಬಕ್ ಬರಲ್ಲ, ಅದಕ್ಕೆ ಗುಬ್ಬಲಿ ಆಂಟಿ ಅಂತ ಕರೀತಾಳೆ. ಓ ಹೌದಾ, ಗುಲಾಬಿನ? ಸರಿನಮ್ಮ, ಆಯ್ತು, ಬರ್ತೀನಿ ನಾನು. ಏಯ್ ಪೊದ್ದು, ಯಾರಾದ್ರೂ ತಿಂಡಿ ಕೊಡ್ತೀನಿ ಬಾ ಅಂತ ಅಂದ ತಕ್ಷಣ ಹೊರಟ್ಬಿಡ್ತೀಯ ಅವ್ರಿಂದೆ. ನಡಿ, ನಿಮ್ಮ ಅಮ್ಮಗೆ ಏನಾದ್ರು ಗೊತ್ತಾದ್ರೆ ಅಷ್ಟೇನೆ ಚರ್ಮ ಸುಲ್ಬಿಡ್ತಾರೆ ನೋಡು. ಏಯ್ ನಡಿಯ ಮಂಜ, ನಿನ್ ಮಂತಕ್ಕೆ ನಡಿ. ಮಂತಕ್ಕೆ ನೀನು ಯಾಕೆ ಹೋಗ್ಬಾರ್ದು ಅವ್ರ ಮಂತಕ್ಕೆ? ಅವ್ರೇನೇನು ಕೆಟ್ಟಾರಲ್ಲ, ಅವರು ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ. ತಿಂಡಿ ಕೊಡ್ತೀನಿ ಅಂತ ಹೇಳಿದ್ರು. ತಿಂಡಿನ ಮಂತಗೈತೆ, ಕೊಡ್ತೀನಿ ತಿಂಬಿವೆ ಅಂತೆ. ನಡಿ. ಆಮೇಲೆ ಏನಾದ್ರೂ ಅವ್ರ ಮಂತಕ್ಕೆ ಹೋದ್ರೆ ನಿಮ್ಮ ಅಮ್ಮಯ್ಯ ಚರ್ಮ ಸುಲ್ದು ಬಿಡುತ್ತೆ. ನಡಿ, ಆಮೇಲೆ ವಹಿಸ್ಕೊಂತಿ ಏನು? ನಾನು ವಹಿಸ್ಕೊಂಬಲ್ಲಪ್ಪ, ನೋಯ್ತೈತೆ ಆಮೇಲೆ. ಬಾಯಿ ಮುಚ್ಕೊಂಡು ನಡಿ ಮಂತಕ್ಕೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.